ಬೆಂಗಳೂರಿನ ಟೌನ್ ಹಾಲ್ನಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ರಾಷ್ಟ್ರೀಯ ಮಹಿಳಾ ಮತ್ತು ಯುವ ವಿಭಾಗಗಳ ಪದಗ್ರಹಣ ಕಾರ್ಯಕ್ರಮ. ದಿವ್ಯ ಸಾನ್ನಿಧ್ಯವನ್ನ ಪಟ್ಟದ ಶ್ರೀ ಡಾಕ್ಟರ್ ಮಲಯಶಾಂತಮುನಿ ದೇಶಿಕೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳು, ಡಾಕ್ಟರ್ ಶ್ರೀ ಶ್ರೀ ತ್ರಿನೇತ್ರ ಮಹಂತ ಶಿವಯೋಗಿ ಸ್ವಾಮಿಗಳು, ಸಂಸದರು, ಮಾಜಿ ಮುಖ್ಯಮಂತ್ರಿಗಳಾದ ಜಗದೀಶ್ ಶೆಟ್ಟರ್ ಅವರು, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಅಧ್ಯಕ್ಷರು, ಸಚಿವರಾದ ಈಶ್ವರ್ ಬಿ. ಖಂಡ್ರೇರವರು, ವಿಧಾನಪರಿಷತ್ ಸಭಾಪತಿಗಳಾದ ಬಸವರಾಜ ಹೊರಟ್ಟಿ, ಸಚಿವರುಗಳಾದ ಲಕ್ಷ್ಮೀ ಹೆಬ್ಬಾಳಕರ್, ಶರಣ ಪ್ರಕಾಶ್ ಪಾಟೀಲ್, ಶರಣ ಬಸಪ್ಪ ದರ್ಶನಪುರ, ಶಾಸಕರುಗಳಾದ ವಿಜಯಾನಂದ್ ಕಾಶಪ್ಪನವರು, ಶಿವಗಂಗಾ ಬಸವರಾಜ್, ಕರ್ನಾಟಕ ರಾಜ್ಯ ಘಟಕದ ರಾಜ್ಯಾಧ್ಯಕ್ಷರಾದ ಶಂಕರ ಬಿದರಿರವರು, ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀಮತಿ ವೀಣಾ ಕಾಶಪ್ಪನವರವರು ದೀಪ ಬೆಳಗಿಸಿ ಉದ್ಘಾಟನೆ ಮಾಡಿ, ಹಾನಗಲ್ ಕುಮಾರಸ್ವಾಮಿಗಳ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಪದಗ್ರಹಣ ಸಮಾರಂಭಕ್ಕೆ ಚಾಲನೆ ನೀಡಿದರು. ನಮ್ಮ ಎಂಜಿಎಂ ನ್ಯೂಸ್ ಮಾಧ್ಯಮದ ಜೊತೆ ಮಾತನಾಡಿದರು. ಸಮಾಜದ ದೊಡ್ಡ ಜವಾಬ್ದಾರಿಯನ್ನ ನಮ್ಮ ಮೇಲೆ ನೀಡಿದ್ದಾರೆ ಅಂತ ಬಯಸ್ತೀನಿ. ಅವ್ರು ಮಾಡಿದ್ರಿಂದ ಅವರಿಗೆ ಹುಷಾರಿಲ್ಲ, ಇವತ್ತು ಅವ್ರ ಮುಂದೆ ಇಲ್ಲ ಕಂಡ್ರೆ ಅವ್ರನ್ನ ನಾವು ತಿಳ್ಕೊಂಡ್ವಿ. ಎಲ್ಲರೂ ಪಡೆದ ಇವತ್ತು ಬಹಳ ಅತ್ಯಂತ ಆಗಿತ್ತು ಅವನಲ್ಲಿ ಪದಗ್ರಹಣ ಮಾಡಬೇಕು ಅಂತ ಹೇಳಿದ್ವಿ. ಮೊದಲನೇದಾಗಿ ನಮ್ಮೆಲ್ಲ ಸಮಾಜದ ಬಾಂಧವರು ಬಂದು ಯಶಸ್ವಿಗೊಳಿಸಿದ್ದಾರೆ. ಯಶಸ್ವಿಗೊಳಿಸಿದರೆ ಜೊತೆಗೆಲ್ಲ ಸಚಿವರಾಗಿರ್ಬೋದು, ಪೂಜ್ಯರಾಗಿರ್ಬೋದು, ಶಾಸಕರಾಗಿರ್ಬೋದು, ಸಂಖ್ಯೆಯಲ್ಲಿ ಬಂದು ದರ್ಶನನೇ ನಮ್ಮೆಲ್ಲರೂ ಆಶೀರ್ವಾದ ಮಾಡಿದ್ದಾರೆ. ಮುಂದಿನ ದಿನಮಾನದಲ್ಲಿ ಜವಾಬ್ದಾರಿಯನ್ನು ನಮ್ಮ ಅದನ್ನ ತಗೊಂಡು ಹೋಗುವಂಥದ್ದು ಸಮಾಜ ಕಟ್ಟಿದಂತ ಜವಾಬ್ದಾರಿ ನಮ್ಮ ಮೇಲೆ ಗ್ರಾಮಗಳ ಮಟ್ಟದಲ್ಲಿ, ತಾಲೂಕು ಜಿಲ್ಲಾ ಮಟ್ಟದಲ್ಲಿ, ಜೊತೆಗೆ ರಾಜ್ಯ ಮಟ್ಟದಲ್ಲಿ ನನ್ನದು ರಾಷ್ಟ್ರೀಯ ಒಂದು ಘಟಕರಾಗಿರೋದ್ರಿಂದ ರಾಷ್ಟ್ರ ಮಟ್ಟದಲ್ಲಿ ಸಮಾಜ ಕಟ್ಟುವಂತ ಕೆಲಸ ಮಾಡಬೇಕು. ನಾವೆಲ್ಲರೂ ಕೂಡ ಕಾರ್ಯಕ್ಷಮರಾಗ್ತಿದ್ದೇವೆ. ಇವತ್ತು ಮಹಾಸಭಾ ಅಂದ್ರೆ ಅಖಿಲ ಭಾರತ ಮಹಾಸಭಾ ಕೇವಲ ಒಂದು ಪಂಗಡ, ಒಂದು ಸಮಾಜಕ್ಕೆ ಸೀಮಿತ ಇಲ್ಲ. ಎಲ್ಲ ಉಪ ಪಂಗಡಗಳದ್ದು ಕೂಡ ಪದಾಧಿಕಾರಿಗಳಾಗಿರ್ಬೋದು, ಎಲ್ಲರೂ ಇರೋದ್ರಿಂದ ಸಮಾಜದ ಕೈ ಜೋಡಿಸಿದಲ್ಲಿ ಒಂದು ಸಮಾಜ ಸಂಘಟನೆಗೆ ಎರಡು ಒಂದನೇ ಅಂತ ಹೇಳಿ ಬಯಸ್ತೀನಿ. ಅದಂತ ಕಾಲದಿಂದ ಇವತ್ತು ರೇಣುಕಾಚಾರ್ಯರು ತಮ್ಮ ಐತಿಹಾಸಿಕ ಒಂದು ಏನೋ ನಮ್ಮ ಸೃಷ್ಟಿ ಆಗುತ್ತೆ ಅಂದಿನಿಂದ ಬಂದಂತ ರೇಣುಕಾಚಾರ್ಯರು ಅವರು ಕೂಡ ಲಿಂಗವನ್ನ ಲಿಂಗವನ್ನು ಲಕ್ಷಣ ಸ್ಥಾಪಿಸಿದ್ರು. ಲಿಂಗ ಪೂಜೆ ಶ್ರೇಷ್ಠ ಆದ್ರೆ ಸಾಧನೆ. ಇವತ್ತು ಲಕ್ಷ್ಮೀ ಬಸವೇಶ್ವರರು ಅವರು ಕೂಡ ಇಷ್ಟಲಿಂಗ ಪೂಜೆ ಶ್ರೇಷ್ಠ. ನಾವೆಲ್ಲರೂ ಕೂಡ ಇಷ್ಟಲಿಂಗ ಪೂಜೆಯಲ್ಲಿ ದೇವರನ್ನ ಪ್ರಾರ್ಥನೆ, ಕಾಯಕದಲ್ಲಿ ಕೈಲಾಸವನ್ನ ಕಾಣ್ತೀವಿ. ಇಬ್ಬರು ಕೂಡ ಮಾನವ ಧರ್ಮಕ್ಕೆ ಜೈವ ಧರ್ಮದಿಂದಲೇ ಕಾಯಕದ ಕೈಲಾಸ ಅಂತ ಹೇಳಿ ದೈವೇ ಧರ್ಮದ ಮೂಲವಯ್ಯ ಅಂತ ಸಾಧನೆ. ಆ ಒಂದು ರೀತಿಯಲ್ಲಿ ಎರಡು ಒಂದೇ ಅಂತೇಳಿ ನಾನು ಮಹಿಳಾ ಘಟಕ, ಯುವ ಘಟಕದ ಪದಾಧಿಕಾರಿಗಳು ಮತ್ತು ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮ ಯಶಸ್ವಿಯಾಗಿ ಎಲ್ಲಾ ಕಡೆಯಿಂದ ಎಲ್ಲ ರಾಜ್ಯ ಮತ್ತು ಪ್ರೋತ್ಸಾಹ, ಮಾರ್ಗದರ್ಶನ, ಅವ್ರ ಪ್ರೋತ್ಸಾಹದಿಂದ ಮಾರ್ಗದರ್ಶನ ಹೆಚ್ಚಾಗಿ ಸಂಘಟನೆ ಏನೇ ಉದ್ದೇಶ ಮಾತಾಡಿದ್ದಾರೆ ಎಲ್ಲ ಹಿರಿಯರು, ಗಣ್ಯರು ಎಲ್ಲ ಪಾಲಿಸಿ ಯಶಸ್ವಿಯಾಗಿ ಎಲ್ಲವನ್ನು ನಿಭಾಯಿಸಿದ ಕೆಲಸ ಮಾಡ್ತೀವಿ. ಆ ಮಾರ್ಗದರ್ಶನದಿಂದ ನಾವು ಮತ್ತು ವೀಣಾಸ್ವಾಮಿ ಮಾಡಿದ್ದೇವೆ. ಒಟ್ಟು ಎಲ್ಲಾ ಜಿಲ್ಲೆಗಳು ಮತ್ತು ಎಲ್ಲ ರಾಜ್ಯಗಳು ಪ್ರವಾಸವಿದೆ. ನಮ್ದು ಡೆಲ್ಲಿ ಘಟಕ ಇದೆ, ಕೇರಳ ಘಟಕ ಇದೆ, ಆಂಧ್ರ ಘಟಕ ಇದೆ, ಮಹಾರಾಷ್ಟ್ರ ಘಟಕ ಇದೆ. ಇಷ್ಟು ಘಟಕಗಳು ನಮ್ದು ಇದಾವೆ. ಈಗ ಇವತ್ತು ಪದಾಗ್ರಹಣ ಮಾಡಿದ್ದಾರೆ. ಎಲ್ಲಾ ಕಡೆ ನಮ್ಮ ಪದಾಧಿಕಾರಿಗಳಿದ್ದಾರೆ. ಅಲ್ಲಿ ಆ ಜಿಲ್ಲೆಗಳಲ್ಲಿ ಹೋಗಿದ್ದೀವಿ, ಆ ರಾಜ್ಯಗಳಲ್ಲಿ ಹೋಗಿದ್ದೀವಿ. ಮತ್ತೆ ಯುವ ಘಟಕ ಅಧ್ಯಕ್ಷ ಮಾಂತೇಶ್ ಪಾಟೀಲ್ ಅವ್ರನ್ನೇ ಅವಾಗ ಅಲ್ಲಿರೋ ಸಿಎಂಗೆ ಮನವಿ ಮಾಡಿದ್ದಾರೆ ಜಗನ್ಮೋಹನ್ ಅವರು. ಅಲ್ಲೂ ಕಂಪಲ್ಸರಿ ಬಸವ ಜಯಂತಿ ಮಾಡ್ಬೇಕು ಸರ್ಕಾರ ವತಿಯಿಂದ ಅಂತ ಹೇಳಿ ಒಂದು ಆದೇಶವನ್ನು ಎಲ್ಲರೂ ಕೆಲಸ ಮಾಡಿದ್ರೆ ಆಂಧ್ರ ಪ್ರದೇಶ ಮಾಡಿದ್ದಾರೆ. ಅದೇ ತರ ಎಲ್ಲ ರಾಜ್ಯಗಳು ಮಾಡುವಂತ 91 ಜನ MLA ಇದ್ರು ಅಂತ ಹೇಳ್ತಾರೆ. ಸಂಘಟನೆ ಕೊರತೆ ಅಂತ ಎಲ್ಲ ಬಹಳ ಅಷ್ಟು ನಮ್ಮವರೇ 2 ಕಡೆ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಹಿಂದೆ 92 ಜನ
ಆಮೇಲೆ ಇದ್ರು ಅಂದ್ರೆ ಅವಾಗ ಜಾಸ್ತಿ ನಾವು ಜನ ಬರೀ ರಾಜಕೀಯ ಅಂದ್ರೆ ಮುಂಚೂಣಿಯಲ್ಲಿ ಇರುತ್ತೆ. ಸುಮಾರು ಜನ ಬಿಸ್ನೆಸ್ ಆಗಲಿ ಬೇರೆ ಕಡೆ ಡೈವರ್ಸಿಫೈ ಆಗಿದೆ. ರಾಜಕೀಯ ನಮಗೂ ಇನ್ನ ಐಡೆಂಟಿಫಿಕೇಶನ್ ಬೇಕಾಗಿದೆ. ಹೆಚ್ಚಿನ ಐಡೆಂಟಿಫಿಕೇಶನ್ ಬೇಕು, ಹೆಚ್ಚಿನ ಮಂತ್ರಿತ್ವ ಬೇಕು. ಯಾವುದೇ ನಮ್ದು ಸಮುದಾಯದ ಒಂದು ಏನು ಮೂಲ ಉದ್ದೇಶ ಅಂದ್ರೆ ಯಾವುದೇ ಸಮುದಾಯದಲ್ಲಿ ಅವ್ರು ಹೋಗುವಂತ ಕಾರ್ಯ ನಾವು ಮಾಡ್ಕೊಂಡು ಬಂದಿದ್ವಿ, ಮಾಡ್ಬೇಕು ಮಾಡ್ಬೇಕು. ಸರ್ವಿಸ್ ಒಂಥರ ಎಲ್ಲಾರ ಮನೋಭಾವ ನಮ್ಮ ಜಾಸ್ತಿ 50 ಹಾಕಿದೀವಿ, 90 ಆಗಕ್ಕೆ ಮತ್ತೆ ಪ್ರಯತ್ನ ಮಾಡೋಣ ಸರ್. ಎಲ್ಲ ಸಹಕಾರ ಇದ್ರೆ ಪ್ರಾಮಾಣಿಕ ಹೆಸರು ಸುನೀಲ್ ಕುಮಾರ್ ಭೀಮಶಂಕರ್ ಹಳ್ಳಿ ಅಂತ. ನಾನು ಬಂದು ಗುಲ್ಬರ್ಗ ಜಿಲ್ಲೆ ಜವರ್ಗಿ ತಾಲೂಕು ನೆಲೋಗಿ ಗ್ರಾಮದ. ಸೊ ನಮ್ದು ಬಿಸ್ನೆಸ್ ಇದೆ, ಅಂದ್ರೆ 2 ವೀಲರ್ ಬಿಸ್ನೆಸ್. ನಾನೊಬ್ಬ ಸಾಮಾನ್ಯ ಕುಟುಂಬದಿಂದ ಬಂದು ಅಖಿಲ ಭಾರತ ವೀರಶೈವ ಮಹಾಸಭಾದಲ್ಲಿ ನನ್ನ ಇವತ್ತು ಕಿರಣ್ ಕುಮಾರ್ ಪ್ರೆಸೆಂಟ್ ಈಗ ಪೊಲ್ಯೂಷನ್ ಬೋರ್ಡ್ ಮೆಂಬರ್, ಮತ್ತೆ ಗುಲ್ಬರ್ಗ ಜಿಲ್ಲಾ ಮಹಾಸಭಾ ಅಧ್ಯಕ್ಷರು, ಮತ್ತೆ ಮಾಜಿ ಮೇಯರ್ ಅವರು. ಸರ್, ಇವತ್ತು ನೀವು ಇದರಲ್ಲಿ ಸಭಾಲಿ ಭಾಗವಹಿಸಿದ್ದೀರಾ ಪದಗ್ರಹಣ. ಎಷ್ಟು ಜನಕ್ಕೆ ಇವತ್ತು ಪದಾಧಿಕಾರಿಗಳು? ಟೋಟಲ್ ಒಂದು 50 ಜನ ಇದೀವಿ ಮಹಾಸಭಾದಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ 28 ಜನ ಆಲ್ರೆಡಿ. ಅವ್ರೆಲ್ಲರದು ಪದಗ್ರಹಣ ಆಯ್ತು. ನಮ್ದು ಏನ್ ಸರ್ ಮುಂದಿನ ನಡೆಗೆ ಏನ್ ಸರ್ ಇವಾಗ? ನಮ್ದು ಮೇನ್ ಉದ್ದೇಶ ಬಸವಣ್ಣವ್ರು ಹೇಳಿದಾಗೆ ಎಲ್ಲರೂ ನಮ್ಮವ್ರೆ, ಯಾವುದೇ ಜಾತಿ ಭೇದ ಮಾಡದೆ ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ವೀರಶೈವ ಸಮಾಜದ ಬಗ್ಗೆ ನಾವು ಸಂಘಟನೆ ಮಾಡಿ ನಮ್ಮ ಮಹಿಳೆಯರು ಮತ್ತು ಗುಲ್ಬರ್ಗ ಇರ್ಲಿ, ನಾವು ಉತ್ತರ ಕರ್ನಾಟಕದಿಂದ ಒಳ್ಳೆ ಮೆರಿಟ್ ಸೀಟ್ ಅಲ್ಲಿ ಬಂದು ಇಲ್ಲಿ ಹಾಸ್ಟೆಲ್ ಎಲ್ಲ ತೊಂದರೆ ಇರುತ್ತೆ. ಸೊ ಅವ್ರಿಗೆಲ್ಲ ಹಾಸ್ಟೆಲ್ ಕೊಡ್ಸೋದು ಮಹಿಳೆಯರಿಗೆ ಮತ್ತೆ ಯುವಕರಿಗೆ, ಮತ್ತೆ ಉದ್ಯೋಗ ಮೇಳ ಮಾಡೋದು, ವೆಚ್ಚದಲ್ಲಿ ಈ ಸಾಮೂಹಿಕ ಮದುವೆಗಳನ್ನ ಮಾಡೋದು, ಈ ತರ ಒಂದು ಉದ್ದೇಶ ಇಟ್ಕೊಂಡಿದ್ದಾರೆ. ಮತ್ತೆ ಇವಾಗ ತಾನೇ ಪದಗ್ರಹಣ ಆಗಿದೆ. ನಮ್ಮ ಅಧ್ಯಕ್ಷರು ಬಂದು ವೆಂಕಟ ರೆಡ್ಡಿ ಪಾಟೀಲ್ ಅಂತ, ಅವರು ಕೂಡ ಸೇಡಮ್ದು ನಮ್ ಕಡೆ ಅವರು. ಇದನ್ನ ಮೀಟಿಂಗ್ ಇದೆ ಕಾರ್ಯಕ್ರಮ ಆದ್ಮೇಲೆ ಏನಿದ್ರು ನಾವು ಹೇಳ್ತೀವಿ ಸರ್. ವೆರಿ ನೈಸ್.